ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ರುಚಿ ರೈಡ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಓರಿಯೋ ಕೇಕ್ ವಿತೌಟ್ ಎಗ್ಸ್ ಆ್ಯಂಡ್ ಓವನ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈನೋ, ಡೈರಿ ಮಿಲ್ಕ್ ಹಾಗೂ ಓರಿಯೋ ಬಿಸ್ಕೆಟ್ಸ್. ಮೊದಲು ನಾನು ಓರಿಯೋ ಬಿಸ್ಕೆಟ್ಸ್ ಹಾಗೆ ಕ್ರೀಮ್ನ ಸಪ್ರೇಟ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಓರಿಯೋ ಬಿಸ್ಕೆಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಆ ಪೌಡರ್ನ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಮಿಲ್ಕ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಈನೋ ಆರ್ ಬೇಕಿಂಗ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೇಕ್ ಫ್ಲಫಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಆಯಿಲ್ನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಬೇಕಿಂಗ್ ಪೇಪರ್ನ ಹಾಕಿ ಮತ್ತೆ ಪೇಪರ್ ಮೇಲೆ ಆಯಿಲ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕೇಕ್ ಪೇಪರ್ಗೆ ಸ್ಟಿಕ್ ಆಗಲ್ಲ. ನಂತರ ರೆಡಿ ಆಗಿರೋ ಬ್ಯಾಟರ್ನ ಹಾಕಿ ಅದನ್ನು 5 ಮಿನಿಟ್ಸ್ ಪ್ರೀ ಹೀಟ್ ಆಗಿರೋ ಪ್ಯಾನ್ ಮೇಲೆ ಈ ರೀತಿ ಇಟ್ಕೊಂಡು 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಳ್ಳಿ. ಈಗ ಕೇಕ್ ಬೇಕಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಟೂತ್ ಪಿಕ್ ಇಲ್ಲ ನೈಫ್ನ ತಗೊಂಡು ಈ ರೀತಿ ಮಾಡಿದಾಗ ಕೇಕ್ ನೈಫ್ಗೆ ಸ್ಟಿಕ್ ಆಗಿಲ್ಲ ಅಂದರೆ ಬೇಕಾಗಿದೆ ಅಂತ ಅರ್ಥ. ಈಗ ಕೇಕ್ ಸ್ವಲ್ಪ ಕೂಲ್ ಆಗಲಿ. ಅಷ್ಟರಲ್ಲಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ಗೆ 1 ಸ್ಪೂನ್ ಶುಗರ್ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಶುಗರ್ ಮೆಲ್ಟ್ ಆಗೋವರೆಗೂ ಸ್ಟಿರ್ ಮಾಡ್ಕೋಬೇಕು. ಈಗ ಓರಿಯೋ ಬಿಸ್ಕೆಟ್ಸಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಕ್ರೀಮ್ಗೆ 1 ಸ್ಪೂನ್ ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಡೈರಿ ಮಿಲ್ಕ್ಗೆ 2 ಸ್ಪೂನ್ ಮಿಲ್ಕ್ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ. ಈಗ ಕೇಕ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಹಾಕಿರೋದ್ರಿಂದ ಅದು ಪೇಪರ್ಗೆ ಸ್ಟಿಕ್ ಆಗ್ತಿಲ್ಲ. ಈಗ ಅದ್ರ ಮೇಲೆ ಸ್ವಲ್ಪ ಶುಗರ್ ಸಿರಪ್, ಮಿಕ್ಸ್ ಮಾಡ್ಕೊಂಡಿರೋ ಕ್ರೀಮ್ ಹಾಗೆ ಮೆಲ್ಟೆಡ್ ಚಾಕ್ಲೇಟ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನೀಗ ಅದ್ರ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಹಾಕ್ತಿದ್ದೀನಿ. ಇದು ನೀವು ಬೇಕಂದರೆ ಹಾಕೋಬೋದು. ಈಗ ನೋಡಿ, ಯಮ್ಮಿ ಓರಿಯೋ ಕೇಕ್ ರೆಡಿ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರುಚಿ ರೈಡ್. ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಟೇಕ್ ಕೇರ್, ಹ್ಯಾಪಿ ಕುಕ್ಕಿಂಗ್.